ಆಯಿತು ಅನ್ನೋದು ನಮಗೆಲ್ಲ ಮುಖ್ಯವಾಗಿದೆ. ಇದು ಸಾಕಷ್ಟು ಕನ್ನಡಿಗರೇ ನನ್ನ ಪ್ರಕಾರ ಒಂದು 90% ಜನಗಳಿಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಒಂದು ಕನ್ನಡ ನಾಡಾಗಿ, ಒಂದು ಕನ್ನಡ ನೆಲವಾಗಿ, ಒಂದು ಕನ್ನಡ ದೇಶವಾಗಿ ಉಗಮ ಆಗಿ 1680 ವರ್ಷಗಳಾಗಿದೆ. ಅಂದರೆ ನಮ್ಮ ಕರ್ನಾಟಕದ ಮೊದಲ ಒಬ್ಬ ಸಾಮ್ರಾಜ್ಯ ಅಧಿಪತಿ ಈ ಕನ್ನಡ ನಾಡನ್ನು ಹುಟ್ಟಾಕ್ತಾರೆ. ಅದ್ಯಾರು ಅಂದರೆ ನಮ್ಮ ಮಯೂರ ಕ್ರಿಸ್ತ ಶಕ 345ರಲ್ಲಿ ಆಡಳಿತ ಶುರು ಮಾಡ್ತಾರೆ. ಯಾಕೆ ಇದು ಕನ್ನಡ ರಾಜವಂಶ ಅಂತ ಹೇಳ್ತೀವಿ, ಇದು ಕನ್ನಡ ದೇಶ ಯಾಕೆ ಅಂತ ಹೇಳ್ತೀವಿ ಅಂದರೆ, ಮೊದಲ ಬಾರಿಗೆ ಈ ಕನ್ನಡ ನಾಡಲ್ಲಿ ಆಡಳಿತವನ್ನು ಕನ್ನಡದಲ್ಲಿ ತರ್ತಾನೆ ನಮ್ಮ ಮಯೂರ ವರ್ಮ. ಅದಕ್ಕೋಸ್ಕರ ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ, ಯಾವ ಪ್ರಾಂತ್ಯದಲ್ಲಿ ಆಡಳಿತದಲ್ಲಿ ಯಾವ ಭಾಷೆ ಇರುತ್ತೋ ಆ ಭಾಷೆಯ ನೆಲವೇ ಆ ದೇಶದ ಭಾಷೆ ಆಗಿರುತ್ತೆ. ಹಾಗೆ ನಮ್ಮ ಕನ್ನಡ ನಾಡು, ಕನ್ನಡ ದೇಶ ಆಗಿದ್ದು ಈ ಆಡಳಿತ ಭಾಷೆಯಲ್ಲಿ ಯಾವಾಗ ಕದಂಬರು ಕನ್ನಡ ಬಳಕೆ ಮಾಡ್ತಾರೋ ಅವತ್ತಿಂದ ಶುರುವಾಗುತ್ತೆ. ಅದನ್ನೆಲ್ಲ ಎಲ್ಲರಿಗೂ ನೆನಪಿಸ್ಕೋಸ್ಕರ, ಅದನ್ನು ಎಲ್ಲರಿಗೂ ಹೇಳೋದಕ್ಕೋಸ್ಕರ ನಮ್ಮ ನಾಡು ಬೇರೆ 75 ವರ್ಷದ ನಾಡಲ್ಲ, ನಮ್ಮದು 1680ನೇ ವರ್ಷದ ಕನ್ನಡ ದೇಶ ಇದು ಅಂತ ಹೇಳೋದಕ್ಕೋಸ್ಕರ ಈ ವಿಶೇಷವಾಗಿರೋ ಹಬ್ಬನ ಹುಟ್ಟಾಕಿರೋದು. ನಮ್ಮ ರಾಮಮೂರ್ತಿ ಅವರು ಈ ಕನ್ನಡ ಬಾವುಟನ ಹುಟ್ಟಾಕಿ ಇಡೀ ಭಾರತದಲ್ಲೇ ಯಾವ ರಾಜ್ಯದಲ್ಲಿ ಇಲ್ಲದೇ ಇರೋವಂಥ ಒಂದು ಬಾವುಟನ, ಆ ಅಸ್ಮಿತೆಯನ್ನು ತೋರ್ಪಡಿಕೆ ಮಾಡುವಂಥ ಒಂದು ಅದ್ಭುತವಾಗಿರೋ ಬಾವುಟವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇಡೀ ಭಾರತದಲ್ಲಿ ಒಂದೇ ಒಂದು ರಾಜ್ಯಕ್ಕೆ ಇರೋದು ಬಾವುಟ ಅಂದರೆ ಅದು ಕನ್ನಡ ನಾಡಿನ ಬಾವುಟ, ಅದು ನಮ್ಮ ಕನ್ನಡ ಬಾವುಟ. ಅದಕ್ಕೆ ನಮ್ಮ ಎಲ್ಲರೂ ಹೆಮ್ಮೆ ಇದೆ. ಹಾಗೆ ಎರಡನೇ ವಿಚಾರ ಏನಂದರೆ ಒಂದು ಕನ್ನಡ ನಾಡ ಬಾವುಟ ನಮ್ಮ ಆನ ಕೃಷ್ಣರಾಯರು ಯಾವಾಗ ನಮ್ಮ ಭಾಷಾವಾರು ಪ್ರಾಂತ್ಯ ಆಯಿತು, ಅವರು ಹೇಳ್ತಾರೆ ಇದನ್ನು ನಾವು ಆಚರಣೆ ಮಾಡಬೇಕಾಗತ್ತೆ, ನಾವು ಇಷ್ಟಕ್ಕೆ ಸುಮ್ಮನೆ ಇದ್ರೆ ಆಗೋದಿಲ್ಲ ಅಂತ ಎಲ್ಲರಿಗೂ ಹೇಳಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಅವರು ಕರೆ ಕೊಡ್ತಾರೆ ಆನ ಕೃಷ್ಣರಾಯರು. ಆಗ್ಲಿಂದ ನಾವು ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದು ವರ್ಷ ಹೋಗ್ತಾ ಸಣ್ಣದಾಗಿ ಶುರುವಾಗಿರುವಂಥ ಕನ್ನಡ ಈ ರಾಜ್ಯೋತ್ಸವ ಇವಾಗ ಒಬ್ಬೊಬ್ಬರು 1 ಕೋಟಿ 2 ಕೋಟಿ 3 ಕೋಟಿ ಖರ್ಚು ಮಾಡಿ ಒಂದು ರಾಜ್ಯದ ಉತ್ಸವ ಮಾಡುವಂಥ ಸ್ಥಿತಿಗೆ ನಾವು ತಲುಪಿರೋದಕ್ಕೆ ಮೂಲ ಕಾರಣ ನಮ್ಮ ಆನಕರು ಅವರು. ಅದೇ ರೀತಿ ಈಗ ನಾವು ಏನು ಹುಟ್ಟಾಕಿದ್ದೀವಿ ಕನ್ನಡ ಸಾಮ್ರಾಜ್ಯೋತ್ಸವ ಅನ್ನೋದು, ಅದು ಮುಂದೆ ಇತಿಹಾಸ ಪುಟಗಳಲ್ಲಿ ಸೇರಬೇಕು. ಆ ಇತಿಹಾಸ ಪುಟಗಳಲ್ಲಿ ಸೇರೋದಕ್ಕೆ ನಮ್ಮ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅವರಿಂದನೇ ಇದು ಚಾಲನೆ ಸಿಕ್ತು ಅನ್ನೋದು ನಮಗೆಲ್ಲ ತುಂಬ ಖುಷಿಯಾಗಿರುವಂಥ ವಿಚಾರ. ಈ ಚಾಲುಕ್ಯ ರಾಜ್ಕುಮಾರ್ ಟ್ರಸ್ಟ್ ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು, ಧನ್ಯವಾದಗಳು ಸಲ್ಲಿಸಬೇಕು. ಇಷ್ಟು ಹೇಳ್ತಾ, ಈ ಮುನ್ನುಡಿ ಹೇಳ್ತಾ ಈ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತೀನಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಶಾಸಕರು ಬರ್ತಾರೆ, ಉದ್ಘಾಟನೆ ಮಾಡ್ತಾರೆ ಕಾರ್ಯಕ್ರಮನ. ಉದ್ಘಾಟನೆ ಆದಮೇಲೆ ಒಂದಷ್ಟು ನಾಡಗೀತೆಗಳಾಡ್ತಿದ್ದೀವಿ. ನಾಡಗೀತೆ ಆದಮೇಲೆ ಈ ಒಂದು ಕಾರ್ಯಕ್ರಮನ ಪ್ರತಿಯೊಂದು ಜನಗಳಿಗೆ ತಲುಪಿಸ್ಬೇಕು ಅಂತ ಒಂದು ವಿಶೇಷವಾಗಿ ನಾವು ಹೇಗೆ ರಾಮನವಮಿ ಹಬ್ಬನ ಆಚರಣೆ ಮಾಡ್ತೀವಿ, ಯಾವ ಥರ ನಾವು ಗಣೇಶ ಹಬ್ಬನ ಸಾರ್ವಜನಿಕವಾಗಿ ಮಾಡ್ತೀವಿ, ಅದೇ ರೀತಿ ಕೂಡ ಇದು ಕನ್ನಡ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಾವೆಲ್ಲರೂ ಸೇರಿ ನೀರ್ಮಜ್ಜಿಗೆ ಪಾನಕ ಪ್ರತಿಯೊಬ್ಬರಿಗೂ ಇಲ್ಲಿ ಓಡಾಡಿರುವಂಥ ಎಲ್ಲ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಕೊಟ್ಟು ಅವ್ರಿಗೆ ಅರಿವು ಮೂಡಿಸೋದಕ್ಕೋಸ್ಕರ ಇವತ್ತು ನೀರ್ಮಜ್ಜಿಗೆ ಪಾನಕ ಕೊಡ್ತಾ ಇದ್ದೀವಿ. ಹಾಗೆ ಈ ಮಯೂರ ಏನೇನು ಸಾಧನೆ ಮಾಡಿದ್ದಾನೆ, ನಮ್ಮ ಕರ್ನಾಟಕ ರಾಜ್ಯ ನಾವು ಯಾಕೆ ಆಚರಣೆ ಮಾಡಬೇಕು, ನಮ್ಮ ಸಾಮ್ರಾಜ್ಯನ ಹೇಗೆ ನೆನೆಸ್ಕೋಬೇಕು, ಅವ್ರು ಮಾಡಿರೋ ಸಾಧನೆಗಳು ಏನೇನು ಅನ್ನೋದಕ್ಕೆ ಪಾಂಪ್ಲೆಟ್ ಕರಪತ್ರನೂ ಕೂಡ ಇದೆ, ಅದೆಲ್ಲರಿಗೂ ಕೊಡ್ತೀವಿ. ಮತ್ತು ಇನ್ನೊಂದು ಕರೆ ಕೊಡ್ತಾ ಇದ್ದೀವಿ, ಇಡೀ ಕರ್ನಾಟಕದಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅವರೆಲ್ಲರೂ ಇವತ್ತಿನ ದಿವಸ ಆಚರಣೆ ಮಾಡಬೇಕು. ಮತ್ತು ಅವ್ರ ಮನೆಗಳಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದಲ್ಲಿ ರಂಗೋಲಿ ಆ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಬೆಳಗಾವಿ ರಾಯಣ್ಣ
ಒಂದು ಫೇಸ್ಬುಕ್ ಪುಟದಲ್ಲಿ ಸ್ಪರ್ಧೆ ಕೂಡ ಏರ್ಪಾಡಾಗಿದೆ. ಯಾರೇ ಅವ್ರ ಮನೆ ಮುಂದೆ ಈ ರಂಗೋಲಿ ಹಾಕ್ತಾರೋ ಅವ್ರಿಗೆ ಪ್ರೈಸ್ ಇದೆ. ಇವತ್ತಿನ ಇನ್ನೊಂದು ವಿಶೇಷ ಏನಂದರೆ, ನಿಮಗೆಲ್ಲ ಗೊತ್ತಿದೆ, ನಾಗನಹಳ್ಳಿ ಧರ್ಮೇಂದ್ರ ಸರ್ ಅವರು ಬರ್ತಾ ಇದ್ದಾರೆ. ಅವರು ವಿಶೇಷ ಅತಿಥಿಯಾಗಿ ಬರ್ತಿದ್ದಾರೆ ಮತ್ತು ಉದ್ಘಾಟನೆಗೆ ಅವರು ಪಾಲ್ಗೊಳ್ತಾ ಇದ್ದಾರೆ. ನಿಮಗೆಲ್ಲ ತುಂಬ ಚಿರಪರಿಚಿತವಾಗಿರುವಂಥ ಅರನಹಳ್ಳಿ ಧರ್ಮೇಂದ್ರ ಸರ್ ಬರ್ತಿದ್ದಾರೆ. ನಾವೆಲ್ಲ ಸೇರಿ ಹೀಗೆ ಹಬ್ಬ ಆಚರಣೆ ಮಾಡೋಣ. ಈ ಸುತ್ತಮುತ್ತಲು ನೋಡ್ತಾ ಇರುವಂಥ ಎಲ್ಲ ಜನಗಳು ಭಾಗಿಯಾಗಿ ದಯವಿಟ್ಟು ಉದ್ಘಾಟನೆ ಸಮಿತಿಯಲ್ಲಿ ಬಂದು ಭಾಗಿಯಾಗಿ ಇದನ್ನು ಯಶಸ್ಸು ಮಾಡ್ಕೊಳ್ಬೇಕು ಅಂತ ಕೋರ್ಕೊತೇನೆ. ಧನ್ಯವಾದಗಳು.